ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್ ಎಲ್ಲರೂ ಸುಮ್ಕುಕ ಅಕ್ಷರ ಬೇಕಾಗೋ ಏನೇನೋ ಮಾತಾಡ್ತೈತೆ. ಸೊ ಗೈಸ್ ಇವತ್ತಿನ ಡೇ ಬಂದು ಗುರುವಾರ ನೋಡಿ ರಾಯರ್ ಪೂಜೆ ಆಯಿತು. ರಾಯರ್ ಪೂಜೆ ನಮ್ಮ ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ. ಇವತ್ತು ರಾಯರ್ ಹೂವು ಕೊಟ್ಟಿಲ್ಲ, ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಪೂಜೆ ಮಾಡಿದ್ದೆ. ನೋಡಿ ಈಗ ಏನು ಮಾಡ್ತಾ ಇದ್ವಿ ನೋಡಿ, ಹೂವು ಕಟ್ತೈತಿ. ಹೂವು ಕಟ್ತೈತೆ ಮನೆ ನೋಡಿ ಇನ್ನು ಎಷ್ಟೋ ಗೊತ್ತಾ, ಬರೀ ಇನ್ನು KG ಅವೆ. ಏನು ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಿತ್ತು. ನಾವು ಅಮ್ಮನೇ ಕೇಳೋಣ ಬರ್ರಿ. ಮಾಡ್ತೀರಾ? ನಾವ ಒಬ್ಬಟ್ಟು ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸ್ತೈತೆ, ಆದರೆ ಒಬ್ಬಟ್ಟು ತಿನ್ಬೇಕು ಅಂತಾನೆ ಅನಿಸ್ತೈತೆ. ಅಲ್ಲ 10 ಒಬ್ಬಟ್ಟು ನಾವು ಒಬ್ಬಟ್ಟು ಮಾಡ್ತೀವಿ. ಕೇಳಿಸ್ಕೊಂಡ್ರಲ್ಲ ಗೈಸ್, ಒಬ್ಬಟ್ಟು ತಿನ್ನಲ್ಲ, ಹೂರಣ ಮಾಡಿ ಇಟ್ಕೊಂಡ್ರೆ ನಾಳೆ ಒಂದು ಸ್ವಲ್ಪ ಸೊ ಗೈಸ್ ಒಂದು 10 ಒಬ್ಬಟ್ಟು ಮಾಡ್ಬಿಟ್ಟು ತಿನ್ನುತ್ತಂತೆ. ನನ್ನ ಮುಖ ಎಲ್ಲ ನೋಡಿ ಗೈಸ್, ಇವ ಅಮ್ಮ ಅದು ಯಾವುದೋ ಐಸ್ ಕ್ಯೂಬ್ ಹಚ್ಕೊಂಬಿಟ್ಟು ನನ್ನ ಮುಖ ಆಗಿರೋದು. ಈಗ ಒಂದು ಖುಷಿ ವಿಷಯ ಏನು ಅಂದರೆ, ನನಗೆ ಪ್ರಮೋಷನ್ ಬಂದೈತೆ ಮೇಕಪ್. ಅದನ್ನು ನನ್ನ ಮುಖ ನೋಡಿದ್ರೆ ಹಿಂಗಾಗಿತ್ತು. ಏನು ಮಾಡೋದು ಅಂತ ಗೊತ್ತಿಲ್ಲ. ನಿನ್ನೆಯಿಂದ ಹಚ್ಚಿಮಕ್ಕೆ ಎಸ್ತಾ ಇದ್ದೀನಿ ಕಡಲೆ ಹಿಟ್ಟೆಲ್ಲಾನು ಹೋಗ್ತಾನೆ ಇಲ್ಲ. ಗೊತ್ತಾ, ನಾನೊಂದು ಹೇಳ ಕಡಲೆ ಹಿಟ್ಟು ಆಗ್ಬಿಟ್ಟು ಬೆಳಗ್ಗೆಯಿಂದ ಎಷ್ಟು ಹಿಂಗೆ ಗೊತ್ತಾ ಗೈಸ್. ನೋಡಿ ಗುಳ್ಳೆ ಆಗ್ಬಿಟ್ಟವೆ. ನಾನು ಏನು ಮಾಡಲಿ ಅಂತಾನೆ ಗೊತ್ತಿಲ್ಲ. ಬಂದ ನನಗೆ ಪ್ರಮೋಷನ್ ಐತೆ, ಹೋಗ್ಬೇಕು. ನಾನು ಏನು ಮಾಡ್ತೀವಿ ಗೊತ್ತಾ, ಅವಾಗ ಏನಾದ್ರೂ ಹಚ್ಚಿವಿ, ಏನಾದ್ರೂ ಗುಳ್ಳೆ ಆಗೈತೆ ಅಂದ್ರೆ ನಮ್ಮಮ್ಮ ನಮ್ಮಪ್ಪ ಏನು ಹೇಳೋರು ಗೊತ್ತಾ, ಕೋಳಿ ಕಕ್ಕತಾಡು ಉಜ್ಜುನ್ನೋರು. ನೀನು ಆ ಥರ ಹೋಗ್ಬಿಟ್ಟು ಕೋಳಿ ನೋಡಿ ಗೈಸ್ ಹೆಂಗೆ ಹೇಳ್ತೈತೆ ನೋಡಿ. ನನ್ನ ಮುಖ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇರ್ಬೋದು. ನೋಡ್ತಾ ಇರಿ, ನೋಡಿ ನೀವು ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇರಿ. ಇವ್ಳು ಡೈಲಾಗ್ ಒಂದಿ ನೋಡಿ ಹೆಂಗಾಗ್ಬಿಟ್ಟೈತೆ ನೋಡಿ. ಗಾಣೆ ಮೇಲೆ ಹೆಂಗಾಗ್ಬಿಟ್ಟವೆ, ಹಿಂಗಾಗೈತಿ. ಅಮ್ಮ ಕತೆ ಕೇಳ್ಕೊಂಡು ನಾನು ಐಸ್ಗೆ ಬಚ್ಕೊಂಡು ವ್ಲಾಗಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ. ನಾವ್ ಏನ್ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ, ನಾವ್ ಏನ್ ತಿಂತೀವಿ ಅಂತ ಎಲ್ಲ ಫಸ್ಟ್ ಪ್ರಮೋಷನ್ ಬಂದಿದೆ, ಖುಷಿ ಆಗ್ತಿದೆ. ಇದೇ ಮೊದಲ ಪ್ರಮೋಷನ್ ಮೇಕಪ್ ಪ್ರಮೋಷನ್ ಬಂದಿದೆ. ಹೇಳ್ಬೇಡ, ಆಮೇಲೆ ಆಮೇಲೆ ಹೇಳ್ಬೇಕು. ಫೋಟೋಗ್ರಫಿ ಪ್ರಮೋಷನ್ ಬಂದಿದೆ. ಮೇಕಪ್ ಎಲ್ಲ ಒಂದೇ ದಿವಸನೇ. ಇವ್ರು ಮೇಕಪ್ ಮಾಡ್ತಾರೆ, ಫೋಟೋಗ್ರಾಫರ್ ಫೋಟೋ ತಕ್ಕತ್ತಾರೆ ಅಷ್ಟೇ. ಫೋಟೋಗ್ರಾಫರ್ ತಕ್ಕಂತಾರ ಇಲ್ಲ ಅವರೇ ವಿಡಿಯೋ ಮಾಡ್ಕೊತಾರ ಗೊತ್ತಿಲ್ಲ. ಒಟ್ಟು ಬಂದಿದೆ ಪ್ರಮೋಷನ್, ಖುಷಿ ಆಗ್ತಿದೆ. ಬನ್ನಿ ಸಂಡೇ ವಿಡಿಯೋ ಮಾಡ್ತೀನಿ ನಾನು. ವಿಚಿತ್ರವಾದ ಬಟ್ಟೆ ಹೇಳೋರೆ, ಅದನ್ನು ಯೂಟ್ಯೂಬಲ್ಲಿ ತೋರಿಸೋಲ್ಲ ಗೊತ್ತಿಲ್ಲ. ಆ ವಿಚಿತ್ರವಾದ ಬಟ್ಟೆ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಪೋಸ್ಟ್ ಕೊಡ್ತೀನಿ. ಭಾನುವಾರ ಸೋಮವಾರ ಅಲ್ಲಿ ನೋಡಿ. ವಿಚಿತ್ರವಾದ ಬಟ್ಟೆ ಅದು. ನಾನು ಜೀವಮಾನದಾಗ ಹಾಕೊಂಡಿಲ್ಲ ಅಂತ ಬಟ್ಟೆನ ಇವಾಗ ಹಾಕೊಂತೀನಿ. ಇನ್ನು ಮುಂದೆ ಹಾಕೊಂತೀನಿ, ಆದರೆ ಯಾವಾಗಲೂ ಹಾಕೋಣಲ್ಲ. ಟೈಮ್ ಬಂದಾಗ ಮೇಲಿಂದ ಪ್ಯಾಂಟ್ ಶರ್ಟ್ ಎಲ್ಲ ಇಕ್ಕೋಬೇಕು. ಇನ್ಮೇಲಿಂದ ಪ್ಯಾಂಟ್ ಶರ್ಟ್ ಇನ್ನೂ ಜಾಸ್ತಿ ಪ್ರಮೋಷನ್ ಬಂದು ಚೆನ್ನಾಗಿ ದುಡ್ಡು ಮಾಡಿ ಪ್ಯಾಂಟ್ ಶರ್ಟ್ ಎಲ್ಲ ಇಕ್ಕೋಬೇಕು. ಸುಮ್ಮನೆ ಯಾರಿಗೂ ಹೇಳ್ಬೇಡ, ಆಮೇಲೆ ದುಡ್ಡು ಮಾಡ್ತಾ ನೀನು ಮಾಡ್ತೀಯಾ ಅಂತ ಯಾರಿಗೂ ಹೇಳ್ಬೇಡ, ಸುಮ್ಮನಿರು. ಆಮೇಲೆ ಅವ್ರು ಎದ್ಗಿದ್ರು ಕಂಡಾರ ಮೇಲೆ ನಿಜವಾಗ್ಲೂ ಅನ್ಕೊಂಬಿಟ್ಟಾರು. ಏನು ನಿಜವಾಗ್ಲೂ ಇನ್ಮೇಲಿಂದ ಪ್ರಮೋಷನ್ಸ್ಗೆ ಒಂದು ಪ್ರಮೋಷನ್ ಬಂದು ನನ್ನ ಮಿನಿ ಬ್ಲಾಗ್ ಹಾಕಿದೆ. ಎಲ್ಲ ಪ್ರಮೋಷನ್ಗಳು ನನಗೆ ಇದು ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ. ಅದು ನಾವು ಇದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು ಅಂತ ಕೆಲವೊಬ್ರಿಗೆ ಗೊತ್ತಿಲ್ಲ. ಏನೋ ದುಡಿಬೇಕು ಅಂತ ವಿಡಿಯೋ ಮಾಡ್ತಿರೋದು. ಆದರೆ ಕೆಲವು ಜನ ತಪ್ಪು ತಿಳ್ಕೊಂತಾರೆ. ಅಯ್ಯೋ ಯೂಟ್ಯೂಬ್ ಅಂತೆ, ಅವ್ರ ಮನೆಗೆ ಮಾಡೋದೆಲ್ಲ ತೋರಿಸ್ತಾರಂತೆ ಅಂತ. ಅದಕ್ಕೆ ಯೂಟ್ಯೂಬ್ ಮಾಡೋಕ್ಕೆ ಬೇಜಾರಾಗೈತೆ. ಅದಕ್ಕೆ ಎಲ್ಲೋ ಒಂದೊಂದು ವಿಡಿಯೋ ಯಾವಾಗೋ ಒಂದೊಂದು ವಿಡಿಯೋ ಅಂತ ಆಗ್ತಾ ಇರೋದು. ಎಷ್ಟು ಚೆನ್ನಾಗಿ ಇನ್ಮೇಲಿಂದ ಚೆನ್ನಾಗಿ ವೀಡಿಯೋಸ್ ಹಾಕ್ತೀನಿ. ಪ್ರಮೋಷನ್ಸ್ ಬರ್ತಿದೆ. ಇನ್ನೂ ಚೆನ್ನಾಗಿ ವೀಡಿಯೋ ಹಾಕಿ ಇನ್ನೂ ಏನೇನೋ ತೊಗೋಬೇಕು. ನಾನು ವೀಡಿಯೋಸ್ ಮಾಡ್ಬೇಕಂದ್ರೆ ಕೆಲವೊಂದು ಐಟಮ್ಸ್ಗಳು ನನಗೆ ಬೇಕಾಗಿರುತ್ತೆ. ಮೈಕ್ ಅಂತೆ, ಇವಾಗ ನಾನು ರೋಡಲ್ಲಿ ಆದರೂ ಹೋಗ್ಬೇಕಾದ್ರೆ ನಾನು ಮಾತಾಡೋದು ಕೇಳಿಸಲ್ಲ. ಅದಕ್ಕೋಸ್ಕರ ಮೈಕ್ ಅಂತೆ ಅದು ಇದು ಎಲ್ಲ ತಗೋಬೇಕು. ಮತ್ತು ಇನ್ನೊಂದು ಪ್ರಮೋಷನು, ಅದೇನೋ ಫಿಲಮ್ ಶೂಟ್ ಅಂತಿದ್ರು, ಶಾರ್ಟ್ಸ್ ಅಂತ. ಏನು ಕತೆನೋ ಗೊತ್ತಿಲ್ಲ. ಇಷ್ಟು ಜನ ಬರ್ತಾರೆ ಅಂತ ರೀಲ್ಸ್ಗಳನ್ನ ಕಳಿಸಿದ್ರು. ಏನೋ ನಿಜವಾಗ ನಂಗೆ ಗೊತ್ತಿಲ್ಲ. ಈ ತಿಂಗಳ ಎಂಡಿಂಗಲ್ಲಿ ಅದು ಸ್ಟೋರಿ ಬರ್ತಿದೆ ಅಂತ, ಕಂಪ್ಲೀಟ್ ಆಗುತ್ತಂತೆ. ಏನು ಅಂತ ನೋಡಬೇಕು. ಬನ್ನಿ ಈಗ ಒಬ್ಬಟ್ಟು ಮಾಡುವ. ನನಗೆ ಮಾಡ್ಬಿಟ್ಟ ಒಬ್ಬಟ್ಟು ನಿಜ ಮಾಡ್ತೀಯ? ನೀನು ಮಾಡ್ತೀಯ ಒಬ್ಬಟ್ಟು? ನಾನು ಹೇಳ್ಕೊಡ್ತೀನಿ, ಇಲ್ಲೇ ಕುತ್ಕೊಂಡು ಹೇಳ್ಕೊಡ್ತೀನಿ. ಹೋಗಿ ಒಬ್ಬಟ್ಟು ಮಾಡಿ. ನಮಸ್ಕಾರ. ನಮಸ್ಕಾರ, ನಾನು ಮಾಡೋದು. ಸೊ ಗೈಸ್ ನನ್ನ ಕ್ಯಾಮ್ರಾ ಹೆಂಗೆ ಅಂದರೆ ಹಿಂಗೂ ವಿಡಿಯೋ ಮಾಡ್ತಿರ್ಬೋದು, ಆ ಕಡೆಗೂ ತಿರ್ಗಿಸ್ಬೋದು, ಆ ಥರ ಕ್ಯಾಮ್ರಾ. ಹೌದಾ? ಬಿಟ್ಟು ಪ್ರೈಸ್ ಕೊಡ ನೀನು. ಸೊ ಬನ್ನಿ ಇವಾಗ ಒಬ್ಬಟ್ಟು ಮಾಡುವ. ಮಾಡೇ ಬಿಟ್ಲಿ ನಾನು ಆ ಥರ ಹೇಳ್ತಾಳಲ್ಲ. ನೋಡಿ ಗಾಯ್ಸ್, ಏನು ನೋಡೋದು? ಅಮ್ಮನ ನನ್ನನ್ನು ನೋಡ್ಬೇಕಾ? ನೀರಿಲ್ಲ, ನೀರು ನೋಡಿ ಹೂವು ಹೆಂಗೆ ಮುಡ್ಕೊಂಡೈತೆ ನೋಡಿ. ಇಷ್ಟು ನೀರು ಸಾಕು. ಏನು ಗೊತ್ತಾ, ಬರೀ ಒಬ್ಬಟ್ಟು ಮಾಡೋದು. ರೆಸಿಪಿ ನೋಡ್ಕೊಳ್ಳಿ, ರೆಸಿಪಿ ತೋರಿಸ್ತೀನಿ. ಕಣೆ ಮುದೇವಿ. ಸೊ
ವಯಸ್ಸಿನ ಮನೆಯಲ್ಲಿ ಒಂಥರ ಕಸ್ಕಸ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೂವು ನಮ್ಮ ಮನೇನು ಕಸ್ಕಸ್ರೆ ಇಲ್ಲ, ಗೋಡೆ ಗಲೀಜ, ಗೋಡೆ ಗಲೀಜಾಗೈತಿ. ಹೌದಾ? ಇಷ್ಟು ನೀರಿಕ್ಕಿದ್ದೀನಿ, ಒಂದೇ ಒಂದು ಲೋಟ ಬೇಳೆ ಹಾಕ್ತೀನಿ. ಬಿಸಿ ಬಿಸಿ ತುಪ್ಪ ಹಾಕೊಂಡು, ಏನು ತಿನ್ನಕ್ಕಿಲ್ಲ, ಆ ಹೂವು ಕಟ್ಕೊಂಡು ಏನಾದರೂ ತಿನ್ಬೇಕು ಅನಿಸ್ತೈತೆ. ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ ಮಾಡ್ತೀವಲ್ಲ, ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ತೈತೆ. ತುಪ್ಪ ಹಾಕೊಂಡು ಒಬ್ಬಟ್ಟು ತಿನ್ಕೊಂಡು ಬೇಗ ಹೂವು ಹಾಕ್ತಾವಲ್ಲ, ಆಚೆ ಕುತ್ಕೊಂಡು ಕಾಲ ಕಳೆಯೋದಾಯ್ತಾ? ಓಕೆ ಗೈಸ್, ಬೇಳೆ ರೆಡಿ ಮಾಡಿಕೊಂಡೈತೆ. ಇಷ್ಟು ಬೇಳೆಲಿ ಒಂದು 10 ಒಬ್ಬಟ್ಟು ಆಗ್ಬೋದು ಅನಿಸುತ್ತೆ. 10 ಒಬ್ಬಟ್ಟು ಇವಾಗ ಬೇಕಲ್ಲ. ಈ ಬೇಳೆನ ಇವಾಗ ತೊಳ್ಕೊಂತೀನಿ. ಇವಾಗ ಇದ್ರಲ್ಲಿ 1 ಲೋಟ ಬೇಳೆ ಹಾಕೊಂಡಿದ್ದೀನಲ್ಲ, ಇದ್ರಲ್ಲಿ 1 ಲೋಟ ಬೇಳೆ ಹಾಕೊಂಡ್ರೆ ಇದ್ರಾಗ 1 ಲೋಟ ಸಕ್ಕರೆ ಹಾಕೋಬೇಕು. ಒಬ್ಬಟ್ಟಿಗೆ ನಾವು ಬೆಲ್ಲ ಹಾಕಲ್ಲ, ಸಕ್ಕರೆಲಿ ಒಬ್ಬಟ್ಟು ಮಾಡೋದು. ಹಾಕೊಂಡಿರ್ತಾರಲ್ಲ, ಅದಕ್ಕೆ ತೊಳೆದು ಇಕ್ಕೊಂಡಿದ್ದೀನಿ ಅಷ್ಟು ಬೇಳೆನ. ಇವಾಗ ನೋಡ್ರಿ, ಕಾಳು ಇದು ಕುದೀತೈತೆ. ಸಾಂಬಾರೆಲ್ಲ ಏನು ಮಾಡಲ್ಲ, ಬರೀ ಒಬ್ಬಟ್ಟು ಮಾಡ್ತೀನಿ ಸದ್ಯಕ್ಕೆ. ಇವಾಗ ಮಸೊಪ್ಪು ಸಾರು ಐತೆ, ಅದಕ್ಕೆ ನನಗೆ ಒಬ್ಬಟ್ಟು ಏನಾದರೂ ತಿನ್ನಬೇಕು ಅನಿಸ್ತೈತೆ ಸಖತ್ತು. ಅದಕ್ಕೆ ಒಬ್ಬಟ್ಟು ಮಾಡ್ಕೊಂಡು ನಾನು, ಬೇರೆ ಏನು ತಿನ್ನೋದು ಸಿಹಿ. ಇವಾಗ ಪಾಯಸ ಮಾಡಿದ್ರೆ ಸುಮ್ಮನೆ ಒಬ್ಬಟ್ಟು ತಿನ್ನಬೇಕು ಅನಿಸ್ತೈತೆ ತುಪ್ಪ ಹಾಕೊಂಡು. ಅದಕ್ಕೆ ಒಬ್ಬಟ್ಟು ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಹಿಂಗೆ ತಿರುಗಿಸ್ಬೇಕು. ಹಿಂಗೆ ತಿರುಗಿಸಿ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ್ರೆ, ಇಷ್ಟು ಅರಿಶಿನ ಹಾಕಿದ್ರೆ ಬೇಗ ಬೇಯ್ತವೆ ಬೇಳೆ. ಅಷ್ಟು ಹಾಕೊಂಡು ಬೇಗ ಇವಾಗ ಹಸಿಟ್ಟು ಕಲ್ಸ್ಕೊಳ್ಳೋಣ. ಅದೊಂದು ಲೋಟ ಹಾಕಿದ್ದೀವಲ್ಲ ಅಷ್ಟೇ, ಈಗ 3/4 ಲೋಟ ಬೇಳೆ ಹಾಕಿದ್ದೀನಿ. ಅಷ್ಟೇ, ಒಂದು ಅರ್ಧ ಲೋಟ ಹಸಿಟ್ಟು ಕಲ್ಸ್ಕೊತೀನಿ ಇವಾಗ. ಏನಕ್ಕೆ ಗೊತ್ತಾ, ಅರ್ಧ ಲೋಟ. ಈಗ ಸ್ವಲ್ಪ ಒಬ್ಬಟ್ಟು ಒಂದು 4 ತೊಟ್ಕೊತೀನಿ, ಇಬ್ಬರಿಗೂ 2 ಒಂದು 4 ಒಬ್ಬಟ್ಟು ತೊಟ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಸ್ವಲ್ಪ ಹಾಕೊಂಡು ಕಲಸಿಕ್ಕಂತೀನಿ. ಹೌದು, ಓಕೆನಾ? ಏನೋ ಮಾಡ್ತಾರೆ ಟೈಮ್ ಸಿಕ್ತಾಗ. ಒಬ್ಬಟ್ಟು ತಿನ್ಬೇಕು ಅಂದರೆ ಏನಾದರೂ ಮಾಡಲೇಬೇಕು. ತಟ್ಟೆ ನೋಡು, ನೀನು ಹೆಂಗೆ ತೊಳೆದಿದ್ಯಾ? ತಟ್ಟೆ ತೊಳೆಯೋದು ನೀನು ಯಾವಾಗ ಬುದ್ಧಿ ಕಲಿಯೋದು? ಕಲಿಬೇಕಾರೆ ನೀನು ಕಲಿಯಲ್ಲ ಬಿಡು ಬುದ್ಧಿನ. ನೋಡಿ ಗೈಸ್, ಹೂವು ಮಡಿಕೊಂಡು ಯಾವ ಮಗನ ಒಬ್ಬಟ್ಟು ಮಾಡ್ತಾನೆ. ತಿನ್ಬೇಕಂದ್ರೆ ಮಾಡಲೇಬೇಕು, ಗೊತ್ತಾಯ್ತಾ? ಹೂವು ಕಮ್ಮಿ ಇದ್ರೆ ಏನೇನೋ ತಲೆಗೆ ಬರ್ತಾವ ಮಾಡಕ್ಕೆ. ನನಗೆ ಸಖತ್ ಒಬ್ಬಟ್ಟು ತಿನ್ನೋ ಫೀಲ್ ಆಗ್ತೈತಿ. ಏನು ಮಾಡೋದು? ಓ ಆಯಿತು. ಇವಾಗ ಮೈದಾ ಹಿಟ್ಟು ಎಲ್ಲಿಕ್ಕಿದ್ದೀರಾ? ಅವತ್ತು ನಮ್ಮ ಮನೆ ಫಿಟ್ಸ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಕಸ ತುಂಬ್ದಂಗೆ ತುಂಬೋಳಿ. ನೋಡಿ ಇಲ್ಲ ಹಾಲು, ಇಲ್ಲಿ ನೋಡ್ರಿ ಕಸ್ರಿ. ಇಲ್ಲಿ ನೋಡ್ರಿ ಕ್ಲೀನ್ ಮಾಡಿ ಮುದೇವಿ. ಒಟ್ಟು ಇದೇನು ಪಾರ್ಟ್ಸ್ ಏನು ಇಲ್ಲವೇ ಇಲ್ಲ. ಇಲ್ಲೊಂದು ಪಾರ್ಟ್ಸ್ ಹೋಗೈತೆ, ಆಮೇಲೆ ನೋಡ್ರಿ ಇಲ್ಲೊಂದು ಪಾರ್ಟ್ಸ್ ಹಿಂಗೆ ಎಳೆದೈತಲ್ಲ, ಆ ಪಾರ್ಟ್ಸ್ ಅಲ್ಲೇ ಕಸಿನ ಬುಟ್ಟಿಗೆ ಹೋಗ್ಬಿಟ್ಟೈತೆ, ಕಸಿನ ಗಾಡಿಗೆ ಹೋಗ್ಬಿಟ್ಟೈತೆ ಅಲ್ಲಿ. ಇದೇನಾದ್ರು ಎಕ್ಸ್ಪೈರ್ಡ್ ಆಗೈತಾ? ಇಲ್ಲ, ನೋಡ್ಕೊಂಡು ಇದು ಮಾಡ್ಕೊಬೇಕು. ಹಾಂ, 2026 ಇನ್ನು ಈ ತಿಂಗ್ಳಿಗೆ ಕ್ಲೋಸು. ಹೌದಾ? ಮಾಡ್ಬಿಡ್ರಿ ಜಲ್ದು. ಆಮೇಲೆ ನೋಡು, ವೇಸ್ಟ್ ಆಗದ. 19 ಕ್ಲೋಸು. ಅಯ್ಯಯ್ಯ, ಇವಾಗ ನೋಡಿ ಹೂವು ಎಲ್ಲ ಹೆಂಗೆ ತುಂಬಿದೀನಿ. ಬಿಡು, ಪ್ರೈಸ್ ಕೊಡೋಣ. ಈಗ ಪೈಸೆ ನೋಡ್ರಿ ಗಾಯ್ಸ್, ಸುಳ್ದೆ ಹೋಗ್ಬಿಟ್ಟೈತಿ. ಅಷ್ಟು ಬೇಗ ಇದಾಗೈತೆ ನೋಡಿ. ಎಷ್ಟು ಬೇಕಷ್ಟು ಕಲ್ಸ್ಕೊಂಡ, ಬೇಕಾದ್ರೆ ಕಲ್ಸ್ಕೊಳ್ಳೋಣ. ಗೊತ್ತಾಗಲ್ವಾ 4 ಒಬ್ಬಟ್ಟು ಎಷ್ಟಾಗುತ್ತೆ ಅಂತ? ಅಲ್ಲ, ಇಲ್ಲಿ ಮತ್ತೆ ಕಲ್ಸಿಕ್ಕನ ಏನು 4 ತಿಂತೀಯ? 5 ತಿನ್ನಲ್ವಾ? ಬಿಡಪ್ಪ, ನೀನು 2 ತಿಂತೀಯ, 1 ತಿಂತೀಯ? 2 ತಿಂತೀಯ? ಒಬ್ಬಟ್ಟು ತಿನ್ನೋ ಇಷ್ಟನೇ ಇಲ್ಲ. ಅದೇ ಕಬಾಬ್ ಆಗಿದ್ರೆ ತಿಂತಿದ್ದೆ ಅಲ್ವಾ? ಗುರುವಾರ ಇವತ್ತು ಗುರ್ಲಿಂಗಮ್ಮ. ಅಲ್ಲ, ನಿನಗೆ ಒಬ್ಬಟ್ಟೆಲ್ಲ ತಿನ್ನೋದು ಇಷ್ಟ ಇರಲ್ಲ, ಆದ್ರೆ ಕಬಾಬು, ಬಿರಿಯಾನಿ ನೋಡಿ ಇದು ಹೆಂಗೈತೆ ಅಂದ್ರೆ ಕಸಿನ್ ಮಕ್ರೆ ತಿಂತೀಯ. ಒಳ್ಳೆ ಇದ್ದಂಗೆ ಐತಿ. ಯಾವ್ದಿದ್ದೇನೆ? ಒಳ್ಳೆ ಜಟ್ಕಾ ಗಾಡಿ ಇದ್ದಂಗೆ. ರೆಡಿಯಾಗಿ ಮುಚ್ಕೊಂಡು 25,000 ಬಂಡವಾಳ ಹಾಕಿದ್ದೀನಿ ಜಟ್ಕಾ ಗಾಡಿ. ನೋಡಿ, ಇವಾಗ ಒಂದೇ ಒಂದು ಚಿಟಿಕೆ ಅರ್ಶಿನ ಹಾಕ್ಬೇಕು. ಅರ್ಶಿನ ಹಾಕ್ಬಾರ್ದು. ಅರ್ಶಿನ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ ಒಬ್ಬಟ್ಟು. ನೋಡಿ ಅರ್ಶಿನ ಬಿದೆ. ಬಟ್ ಆದ್ರೆ ನನಗೆ ಅರ್ಶಿನ ಒಬ್ಬಟ್ಟು ಹಾಕಿದ್ರೆ ಅರ್ಶಿನ ಅಮ್ಮ ವಿಡಿಯೋನೇ ಹಾಕ್ತಿಲ್ಲ. ಓಕೆ, ನಾನು ಇಷ್ಟು ಹಾಕಿದ್ದೀನಿ, ಒಂದು ಚಿಟಿಕೆ ಅಷ್ಟು ಅರ್ಶಿನ ಹಾಕಿದ್ದೀನಿ. ಓಕೆ, ಯಾರನ್ನ ನೋಡಿದ್ರಿಲ್ಲ ಯಾರಾದ್ರೂ ಇವೇನು ಹಿಂಗಾಡ್ಕೊಂಡು ಹೊರಡ ಉಪ್ಪತ್ತೈತಿ.
ಗೊತ್ತಿಲ್ಲ ಹೇಳು. ತಿರುಗಿದ್ರೆ ಒಳಗೆ ಹಸಿ ವಿಚಿತ್ರವಾದ ಅಮ್ಮ. ತಿರುಗಿದ್ರೆ ಒಳಗೆ ಹೋಗ್ತದೆ ನೋಡಿ. ಇವಾಗ ಸ್ವಲ್ಪ ನೀರು ಇಕ್ಕೊಂಡು ನೋಡಿ, ಸ್ವಲ್ಪ ಹಿಂಗೆ ನೀರು ಇಕ್ಕೊಂಡು ಕಲಸೋಣ. ಓಕೆ, ಸ್ವಲ್ಪ ಆದರೆ ಸಾಕು. ಅದು ಒಂದು ಸೈಡ್ಗೆ ಓದ್ತತಿ. ಉನ್ನತತೆಗೆ ಯಾರೋ ಸೀಟ್ ಕಲಿಸ್ತಾರೆ. ಸ್ವಲ್ಪ ಅಲ್ವಾ ಸಾಕು. ಬೌಲ್ ಬೇರೆ ಅಷ್ಟು ದೊಡ್ಡದು ಯಾಕೆ ಮಾಡೋದು? ಚಿಕ್ಕವು ಇಲ್ಲಬ್ಳು ನೀನು ಅದರಲ್ಲಿ ಅನ್ನ ತೆಗ್ದಿಕ್ಕಿದೆಯಲ್ಲ. ಹೆಂಗ್ ಗೊತ್ತಾ, ಒಂದೆರಡು ಬೌಲ್ಸ್ಗಳನ್ನ ಬುಕ್ ಮಾಡ್ಕೊಬೇಕು. ಹೌದಾ? ನಿಜವಾಗ್ಲೂ ನಿನಗೆ ಅದೆಲ್ಲ ತಲೆ ಇಲ್ಲ. ಪ್ರಮೋಷನ್ ಯಾಕೋ ಕ್ಯಾನ್ಸಲ್ ಆಗೈತಿ. ಕ್ಯಾನ್ಸಲ್ ಆದ್ರಾಗಲಿ ಬಿಡೆ, ಸುಮ್ಮನೆ ಬರೀ ಫ್ರೀ ಏನೋ ಮಾಡ್ತೀಯ. ಸೊ ವಯಸ್ಸು ಏನಾಗ್ತೈತಿ ಅಂತಂದರೆ, ಅವರು ನನಗೆ 1K ಕೊಡ್ತೀನಿ ಅಂತ ಹೇಳೋರೆ. ಅದರಲ್ಲಿ 500 ತಗೋ ಬಟ್ಟೆಗೆ ಆಗುತ್ತಂತೆ, ಇನ್ನು 500 ಸಿಗುತ್ತಂತೆ. ಏನೂ ಆಗೋಲ್ಲ ನನಗೆ. ಅದಕ್ಕೆ ಕ್ಯಾನ್ಸಲ್ ಆಗೋದಾರ ಐತೆ, ಏನಾಗುತ್ತೆ ನೋಡುವ. ನೋಡಿ, ಒಂದ್ಸಲಿ ಬಂತು ಅಂತ ಖುಷಿ ಪಡೋದಿಲ್ಲ, ಹೋಯ್ತು ಅಂತ ದುಃಖ ಆಗುತ್ತೆ. ಏನು ಮಾಡೋದು? ಎಂತ ಇದು ಏನು ನೀರು ನೋಡಿ ಸಾಕು. 4-5 ಒಬ್ಬಟ್ಟು ಹಾಕ್ತೇವೆ. ಮಿತುಗಳ್ರಿ ಹಿಂಗೆ ಹಾಕೊಂಡು ಹೆಂಗೆ ಹೊಡಿಬೇಕು ಗೊತ್ತಾ? ಅವ್ರು ಬಂತು ಈಚೆಗೆ ತುರ್ಕು. ಬರಲ್ಲ, ಸುಮ್ಮನೆ ಇರು. ಒಳ್ಳೆ ಹಳ್ಳಿ ಕುಕ್ಕು ಥರ ಆಡಬೇಡ. ಸಾಕು ಬಿಡಮ್ಮ, ಎಣ್ಣೆ ಹಾಕೊಂಡ್ರೆ ಸೊರಸತ್ತೆ. ಇಲ್ಲ ಸರೋಗಲ್ಲ. ತೀರಾ ಗಟ್ಟಿಗಾಗ್ಬಿಟ್ರೆ ಅದ್ಮಿ ತೊಟ್ಟಬೇಕು. ಕರೆಕ್ಟಾಗಿರ್ಬೇಕು ನೋಡಿ. ಈ ಥರ ಮಿದ್ಕೊಂಡಿದ್ದಾಯ್ತು. ಈಗ ಹಾಕೊಂಡು, ಈಗ ನೋಡ್ರಿ ಇದು ಸನ್ರುಚಿ ಆಯಿಲ್. ಇವಾಗ ಒಂಚೂರು ಎಣ್ಣೆ ಪ್ರಮೋಷನ್ ಮಾಡ್ತಿದ್ವಿ, ಸನ್ರುಚಿ ಆಯಿಲ್ ಅಂತ. ನಮ್ಮ ಮನೆಗೆ ಅದೇ ಯೂಸ್ ಮಾಡೋದು. ಸಾಕು ನೋಡು, 5 ಒಬ್ಬಟ್ಟು ಹಾಕ್ತಾವೆ ಇಷ್ಟರಲ್ಲಿ. ನಿಮಗೆ ಬೇಕಂದರೆ ಒಬ್ಬಟ್ಟು ತಿನ್ನಬೇಕು ಅಂದರೆ ನಿಮ್ಮ ಮನೇಲಿ ಎಣಿಸ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ರಿ, ಆಯಿತಾ? ಇಷ್ಟು ಹಸಿಟ್ಟು ಹಾಕ್ರೆ ಇಷ್ಟ ಆಗುತ್ತೆ ಅಂತ. ಏನು ಗೊತ್ತಾ, ಜಾಸ್ತಿ ಎಲ್ಲ ವೇಸ್ಟ್ ಮಾಡಬಾರ್ದು. ಎಲ್ಲ ರೇಟ್ ಜಾಸ್ತಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ನಬೇಕು. ಮತ್ತೆ ಮಾಡ್ಕೊಬೋದು. ಏನು ಅವಾಗಿನ ಥರ ಏನು ಒಲೆ ಹೆಚ್ಚಂಗಿಲ್ಲ ಅಲ್ವಾ? ಬೇಕಂದರೆ ಕಲ್ಸ್ಕೊಬೋದು, ಬೇಕಂದರೆ ಮಾಡ್ಕೊಬೋದು. ಎಷ್ಟೊತ್ತು ನೋಡ್ರಿ, ನಾನು ಒಂದು 1/4 ಗಂಟೆಗೆ ಒಬ್ಬಟ್ಟು ಮಾಡ್ತೀನಿ ನೋಡಿ. ಅರ್ಧ ಬರ್ಧ ಬೇಳೆ ಬೆಂದು, ಈ ಹಸಿಟ್ಟು ಕಲಸಿ ಕಾಯಿ ತುರ್ಕೊಳ್ಳೋಷ್ಟ್ರಲ್ಲಿ ಬೇಳೆ ಬೆಂದಿರ್ತವೆ. ಆ ಬೇಳೆ ಬೇಯ್ತಿದ್ದಂಗೆ ಇಷ್ಟು ಕಾಯಿ ತುರಿದ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಏಲಕ್ಕಿ ಕುಟ್ಟು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಹೂರ್ಣ ರೆಡಿ ಆಗಿಬಿಡ್ತು. ಆಮೇಲೆ ತಿನ್ಬಿಟ್ಟು ಗಬ ತಿನ್ನೋದು. ಯಾಕೆ ಹಿಂಗಾಡ್ತೀವಿ? ನೋಡಿ ಗೈಸ್, ಅನ್ನ ತಮ್ಮಗುವಾದೆ ಅಂತ. ನೋಡಿ ನನ್ನ ಮೊಬೈಲ್ ಹೆಂಗೈತಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ತೋರಿಸ್ಲಾ? ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಬಗ್ಗೆ ಏನಾದರೂ ಕ್ವಶನ್ ಇದೆಯಾ? ಇವಾಗ ಇದೆಲ್ಲ ಆಗ್ತೈತಲ್ಲ, ಆ ಥರ ಇದನ್ನು ಏನು ಗೊತ್ತಾ, ಪ್ರಮೋಷನ್ಗಳು ಅದರಲ್ಲಿ. ಈ ಫೋಟೋಸ್ ಎಲ್ಲ ನಂಗೆ ಯಾರೋ ಬೇರೆ ಡೈಲಿ ಎಡಿಟ್ ಮಾಡಿ ಕಳಿಸ್ತಾವ್ರಿ. ಅದನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಯ್ತು, ಬಾಯ್. ನೋಡಿ, ಇದು ಮನೆ, ಇದು ರೀಲ್ಸ್ ಮಾಡಿರೋದು. ನೋಡಿ, ಇಷ್ಟು ಅರ್ಧ ಬರ್ಧ ಬೇಳೆ ಬೇಯ್ತವೆ. ಇವಷ್ಟು ನೀರು ಇರ್ತವೆ, ಬೇಳೆ ಬೇಯ್ತವೆ. ಇಷ್ಟು ನೀರು ಫುಲ್ ಇದಾದ್ಮೇಲೆ ಬೇಳೆ ಬೆಂದಿರ್ತಾವ. ಈಗ ಅಷ್ಟು ಬೇಳೆ ಬೆಂದವ. 5 ಒಬ್ಬಟ್ಟಿಗೆ ಇಷ್ಟು ಹಸಿಟ್ಟು ಕಲ್ಸ್ಕೊಂಡಿದ್ದೀನಿ. ಸಾಕು. ಇಷ್ಟು ಬೇಳೆ ಬೇಯ್ತಿದ್ದಂಗೆ ಕಾಯಿ ತುರ್ದು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಏಲಕ್ಕಿ ಕುಟ್ಟು ಹಾಕ್ಬಿಟ್ಟು ಜೈ ಅಂತ ಮಿಕ್ಸಿ ಒಳಗೆ ರುಬ್ಕೊಬಿಟ್ರೆ ಪೃಥ್ವಿ ಒಳಗೆ ಜೈ ಅಂತ ಆ ಥರ ಮಿಕ್ಸಿ ಒಳಗೆ ರುಬ್ಕೊಬಿಟ್ರೆ ಒಬ್ಬಟ್ಟು ರೆಡಿ ಆಯ್ತು. ಹೆಂಗ್ ಗೊತ್ತಾ, ಸ್ಕೂಲ್ಗೆ ಹೋದ್ವಾರ ಉಳ್ಳಿ ತೊಟ್ಕೋದಾಗ ಇದು ಮಾಡಿದ್ವಲ್ಲ, ಚಪಾತಿ ತಿನ್ವಲ್ಲ, ಅವಾಗ ಇವಳಿಗೆ ಹೇಳಿ ಬಂದಿದ್ದಿ ಒಬ್ಬಟ್ಟು ಮಾಡೋಣ ಅಂತ. ಅಯ್ಯೋ, ಇಲ್ಲೆಲ್ಲ ಅಂಡೆ ಇಕ್ಬೇಕು, ಸುಮ್ಮನಿರು ಅಂತ ಸುಮ್ಮನೆ. ಅಂಡೆ ಮಾಡ್ಬೇಕು ಇಲ್ಲಿ, ಬೇಡ ಸುಮ್ಮನಿರು. ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಿ. ಅವಳಿಗೆ ಒಬ್ಬಟ್ಟು ಮಾಡ್ಬಿಟ್ಟು ನೋಡಿ, ಮುಂದಿನ ವಾರ ಹೇಳಿದ್ನಲ್ಲ, ಈಗಲೇ ಮಾಡ್ತಾ ಇದ್ದೀನಿ ಅಂತ ತೋರಿಸಿದ್ರೆ ಅವಳಿಗೆ ಗುಂಡ ಹುರ್ಕಂತಾಳೆ. ಇವಕ್ಕ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡೈತೆ ಅಂತಾಳೆ. ಹೌದಾ? ಎಸ್. ಬನ್ನಿ ಗೈಸ್, ಈಗ ಬೇಳೆ ಬೇಯ್ತಕ್ಕೊಂಡು ಹೂವು ಒಳ್ಳೆ ಸಾವಾಸ. ಹೂವು ಕಟ್ಟ ಬಿಟ್ಟು ಬ್ಲಾಗ್ ಮಾಡ್ಕೊಂಡು ಕಡಿಮೆ ಕೊಟ್ಟರೆ ಹಂಗೆ ತಲೆ ಓಡುತ್ತೆ ನೋಡ್ರಿ. ಬ್ಲಾಗ್ ಎಂಟು ಮಾಡೋಣ ಅಂತ ಬರ್ತೀನಿ, ಅಮ್ಮ ಅನ್ಕೊಂಬ ಕಟ್ಟೋದು ಕಡಿಮೆ ಇದ್ರೆ ಏನಾದ್ರೂ ನೋಡಿ. ಟೈಮ್ ಅಲ್ಲೇ 8
ಏನ್ ಗೊತ್ತಾ ಕೇಳಿಲಿ, 17. ಕಡಿಮೆ ಇದ್ರೆ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಹೆಚ್ಚಾಗಿ ಹೂವ ಇದ್ರೆ ಎದಾರಾಗೆ ತಿನ್ನೋದ್ ಮನ್ಸಿರಲ್ಲ. ಹೂವ ಕಟ್ಟ ಇಂಟ್ರೆಸ್ಟ್. ಅಯ್ಯೋ ಹೂವ ಆಗ್ಲಿ ಯಾರೋ ಇರೋ ತಿಂದ್ ಮನೆ ಕಡೋಣ ಅಂತ. ಹೂವ ಕಡಿಮೆ ಅವೇ ನೋಡು ಬೇಗ. ಏನೇ ಹಿಂಗ್ ಕಾಣ್ತಿದ್ಯಾ? ಯವ್ವ ಹೋಗು ಜಲ್ ಅಡ್ಗೆ ಮಾಡ್ತೇನ ಮಾಡು. ಗೊತ್ತಾ ರಾಯರು, ನಾನು ಬೆಳಗಿಂದ ಫೋನ್ ತಗೋದ್ರೆ ಫಸ್ಟ್ ರಾಯರೇ ಬರ್ತಿದ್ರು. ನಾನು ಇವತ್ತು ಪೂಜೆ ಮಾಡಿದ್ರೆ ಪ್ರಸಾದ, ಹೂವಿನ ಪ್ರಸಾದನೇ ಕೊಡ್ಲಿಲ್ಲ. ಅದಕ್ಕೆ ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಇವಾಗ್ಲೂ ತುಪ್ಪದ ದೀಪ ಹಚ್ಚಿನಿ, ಹಂಗೂ ಕೊಡ್ಲಿಲ್ಲ. ಏನು ಗೊತ್ತಾ ಆ ಥರ ಮಾಡ್ತಾ ಇರೋದು? ಎಲ್ಲೋ ರಾಯರ್ದು ತೆಂಗಿನಕಾಯಿ ಸಂಕಲ್ಪ ಮಾಡಿಸ್ಕೊಬೇಕು ಅಂತನೋ ಏನೋ ಹಂಗ ಅನ್ಕಂತಿದೆ ಮನ್ಸಲ್ಲಿ, ಮಾಡ್ಬೇಕು ಅಂತ. ಇಲ್ಲ ಮಾಡ್ಲಿ ಅಂತಾನೆ ಏನೋ ಪ್ರಸಾದನೇ ಕೊಟ್ಟಿಲ್ಲ. ಮುಂದಿನ ವಾರ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನಿ. ಏನೋ ಒಂದು ಕೆಲಸ ಆಗಬೇಕು, ಅದಕ್ಕೆ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನಿ. ಅದೇನ ಸಕ್ಸಸ್ ಆದರೆ ನಿಮಗೂ ಹೇಳ್ತೀನಿ. ಓಕೆ ಆಯ್ತಾ? ಮಾಣಿಕ ಇದು ಯಾಕೆ ಚೌಟ್ ನಿಲ್ಲೋದೇ ಇಲ್ಲ ಅಂತ ನೋಡು, ಎಷ್ಟು ಚೆನ್ನಾಗಿ ಬೆಂದವೆ ನೋಡು. ಅಷ್ಟು ಮುಕ್ಕಾಲು ಲೋಟ ಹಾಕಿದ್ಕೆ ಎಷ್ಟೊಂದು ಬೇಳೆ ಆಗೋದು. ಈಗ ಬೇಳೆ ಬೆಂದವಲ್ಲ, ಇಷ್ಟು ಬೆಂದರೆ ಸಾಕು ನೋಡು. ಹಿಂಗಿದ್ರೆ ಹಿಂಗಂದರೆ ಹಿಂಗೆ ಆಗಬೇಕು, ಆ ಥರ ಬೇಯಬೇಕು ಬೇಳೆ. ಬೆಂದಿದ್ದಾಗೈತಲ್ಲ, ಇವಾಗ ಆ ಎಷ್ಟು ಬೇಳೆ ಹಾಕಿದ್ನೋ ಅಷ್ಟೇ ಸಕ್ಕರೆ ತಗೊಂಡಿದ್ದೀನಿ. ಹಿಂಗೆ ಸಕ್ಕರೆ ಹಾಕ್ಕೊಂಡು ಈಸಿಯಾಗಿ ಮಾಡೋ ಒಬ್ಬಟ್ಟಿದು, ಬೇಗ ಬರ್ದೋರು ಮಾಡ್ಬೋದು ಇದನ್ನು. ಅದಕ್ಕಿವಾಗ ಒಂದು 3 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ. 3 ಏಲಕ್ಕಿ ಹಿಂಗೆ ಹಾಕೊಬೇಕು. ಇವಾಗ ಒಂದು ಅರ್ಧ ಹೋಳು ಕಾಯಿ. ಏನು ಗೊತ್ತಾ, ಕಾಯಿ ಜಾಸ್ತಿ ಬೇಕಂದ್ರೂ ಹಾಕೊಬೋದು, ಕಡಿಮೆ ಬೇಕಂದ್ರೂ ಹಾಕೊಬೋದು. ಇಷ್ಟು ಕಾಯಿ, ಅರ್ಧ ಹೋಳು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಆ ಕಾಯಿ ಹಿಂಗೆ ಹಾಕೊಬೇಕು. ಈಗ ಹಾಕೊಂಡಿದ್ದಾದ್ಮೇಲೆ ಹಿಂಗೆ ತಿರುಗ್ಕೊಳ್ಳೋಣ. ಈಸಿಯಾಗಿ ಮಾಡೋ ಒಬ್ಬಟ್ಟು. ಕೆಲವರು ಇದನ್ನೆಲ್ಲ ಮಾಡ್ಬಿಟ್ಟು ಬೇರೆ ಥರ ಇನ್ನೂ ಒಂಥರ ಮಾಡ್ತಾರೆ. ನಾನು ಯಾವಾಗ ಮಾಡೋದು ಹಿಂಗೆ. ಎಷ್ಟು ಒಬ್ಬಟ್ಟಿದ್ರು ಬೇಜಾರಾಗಲ್ಲ ತೊಟ್ಟಕ್ಕೆ. ಇದು ನೀಟಾಗಿ ಬಂದುಬಿಟ್ರೆ ಹೂರ್ಣ ನೋಡ್ರಿ, ಒಂದು 12-15 ಒಬ್ಬಟ್ಟಾದರೂ ಹಾಗೆ ಆಗ್ತದೆ. ಒಂದೇ ಒಂದು ಲೋಟ ಬೇಳೆ ಹಾಕಿದ್ರೆ ಏನಾದರೂ ತಿನ್ನಬೇಕು ಅಂದರೆ ನೋಡ್ರಿ, ಈ ಥರ ನೀರು ಬಿಟ್ಕೊಳುತ್ತಲ್ಲ, ಹಿಂದೆಲೇ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಬಿಡ್ಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು. ಹಿಂಗೆ ಗೊತ್ತಾ, ಹಿಂಗೆ ನೀರಂಗೆ ಇರ್ತೈತಲ್ಲ, ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಬಿದ್ರೆ ನೀರಂಗೆ ಇರ್ತೈತಲ್ಲ, ಬೇಗ ರುಬ್ಕೊಂಬೋದು, ನುಣ್ಣಗಾಗ್ಬಿಡುತ್ತೆ. ಹಿಂಗೆ ಇದು ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಹದವಾಗಿ ಬರುತ್ತೆ. ಹಿಂಗೆ ಚೆನ್ನಾಗೆಲ್ಲ ತಿರುಕೊಂಬಿಡ್ಬೇಕು. ಹಿಂಗೆ ನೀರು ಬಿಟ್ಕೊಂಬಿಡುತ್ತೆ ನೋಡ್ರಿ. ಹಿಂಗೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡು. ನೋಡ್ರಿ, ಹಿಂಗೆ ಬಿಸಿ ಮಾಡ್ಕೊಂಡ್ರೆ ಸಾಕು. ಇದು ಬೇಕಂದರೆ ಒಂದು ವಾರ ಮಡಿಕೊಂಡು ತೊಟ್ಕೊಂಡು ತಿಂದು ಒಬ್ಬಟ್ಟು ಅದೇ ಟೇಸ್ಟೇ ಇರುತ್ತೆ, ಒಂಚೂರು ಚೇಂಜ್ ಆಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬಟ್ಟು. ಹೂರ್ಣ ಏನು ಗೊತ್ತಾ, ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ಚೂರು ರವೆ ಥರ ಇರಬೇಕು. ಚಿರೋಟಿ ರವೆ ಇರ್ತೈತಲ್ಲ, ಆ ಅದಕ್ಕಿರಬೇಕು. ಆವಾಗ ಒಬ್ಬಟ್ಟು ಚೆನ್ನಾಗಿರುತ್ತೆ. ನುಣ್ಣಗಿದ್ರೆ ಒಂಥರ ಬಾಯಿಗೆಲ್ಲ ಒಂಥರ ಅನಿಸ್ತತೆ. ಸ್ವಲ್ಪ ಸಣ್ಣ ಚಿರೋಟಿ ರವೆ ಇರುತ್ತಲ್ಲ, ಆ ರವೆ ಥರ ಇದ್ದರೆ ಚೆನ್ನಾಗಿರ್ತದೆ. ರುಬ್ಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಇಷ್ಟೇ. ಇದು ಗ್ಯಾಸ್ ನಿಲ್ಲಿಸ್ಕೊಳ್ಳೋಣ. ಈ ಗ್ಯಾಸ್ ನಿಲ್ಲಿಸ್ಕೊಂಡು ಇವಾಗ ನೋಡಿ, ಯಾರಾದರೂ ಒಬ್ಬಟ್ಟು ಮಾಡೋಕ್ಕೆ ಬರ್ದೋರು ಒಂದೇ ಸರಿ ಹಾಕೋಣಲ್ಲ. ಈ ಥರ ಐತೆ. ಇದನ್ನು ರುಬ್ಬಿಬಿಟ್ಟು ಹಾರ್ಕೊಳಕ್ಕೆ ಇಟ್ಬಿಟ್ರೆ ಗಟ್ಟಿಗೆ ಮೇಣ ಆದಂಗೆ ಆಗ್ತದೆ. ಒಬ್ಬಟ್ಟು ತೊಟ್ಟಕ್ಕೆ ಚೆನ್ನಾಗಿರ್ತದೆ. ಸ್ವಲ್ಪ ಹಾರ್ಕೊಬೇಕು. ಅದಕ್ಕೆ ನಾನು ಬೇಗ ಮಾಡಿ ಇನ್ನು ಅರ್ಧ kg ಹೂವೇ ಕಟ್ಟೋ ಅಷ್ಟರಲ್ಲಿ ಹೂರ್ಣ ಮಾಡಿಕೊಂಡ್ರೆ ಅದು ಹಾರ್ಕೊಂಡ್ರೆ ತೊಟ್ಕೊಂಡು ತಿನ್ಬೋದು ಅಂತ. ಇನ್ನು ರುಬ್ಕೊಂಬಂದು ತೋರಿಸ್ತೀನಿ ನೋಡಿ, ಇರಿ. ನೋಡ್ರಿ, ಇವಾಗ ಕರೆಕ್ಟಾಗಿ ಒಬ್ಬಟ್ಟಿನ ಹೂರ್ಣ ಅದಕ್ಕೆ ಬಂತು ನೋಡ್ರಿ. ಎಷ್ಟು ನೀಟಾಗಿ ಬಂದಿದೆ ನೋಡ್ರಿ. ರೇವೆ ಥರ ಐತೆ. ಸ್ವಲ್ಪ ಜಾಸ್ತಿ ನುಣ್ಣಗೆ ರುಬ್ಬಾರ್ದು.
ಇದು ಇನ್ನೂ ಹಾರ್ಕೊಂಡ್ರೆ ಇನ್ನೂ ಮೇಣ ಆದಂಗೆ ಆಗ್ತೈತಿ. ಸಖತ್ ಚೆನ್ನಾಗಿ ಬಂದೈತಿ. ಈ ಡಬ್ಬಿಗೆ ಹಾಕ್ತೀನಿ ಬೇಗ ಹಾರ್ಕೊಳ್ಳಿ ಅಂತ. ಆಮೇಲೆ ಬೇರೆ ಬೌಲ್ಗೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ತೊಟ್ಕೊಂಡು ಬೇರೆ ಬೌಲಿಗೆ ಹಾಕೊಂಡು ಎತ್ತಿಕೊಳ್ಳೋಣ. ಈಗ ಸದ್ಯಕ್ಕೆ ಬೇಗ ನಾವು ಅರ್ಧ kg ಹೂವು ಆಗಿ ಅಷ್ಟೊತ್ತಿಗೆ ರುಬ್ಗಣಕ್ಕೆ ಇದಾಗಬೇಕಲ್ಲ. ಕೈಯಲ್ಲಿ ಮುಟ್ಬಾರ್ದು, ಸುಡುತ್ತೆ. ಬಿಸಿಗೆ ಹಾಕೊಂಬಿಟ್ರಿಂಗೆ ಒಂದು 2 ಸುತ್ತು ಮಿಕ್ಸಿಲಿ ಆಡಿಸೋ ಅಷ್ಟರಲ್ಲಿ ನುಣ್ಣಗಾಗ್ಬಿಡುತ್ತೆ. ಈಸಿ ಒಬ್ಬಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೇಕಾದ್ರೆ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ ಬೇಕಾದ್ರೆ ಯಾರ್ಯಾರು ಹೆಂಗೆ ಮಾಡ್ತಾರೆ. ಇದು ಎಣ್ಣೆ ಸರಿ ತೋರಿಸೋದು ಅನ್ಕೊಂತೀನಿ ಒಬ್ಬಟ್ಟಿನ ರೆಸಿಪಿ. ಇಲ್ಲ ಕಣವ, ರುಬ್ಬಿರೋದೆಲ್ಲ ಹಿಂಗೆಲ್ಲ ತೋರಿಸಿಲ್ಲ. ಸುಮ್ಮನೆ ಒಬ್ಬಟ್ಟು ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ತಮ್ಲೈನ್ ಹಾಕಿ ಇದೆ ಪುಷ್ಪಕ್ಕೆ ಹಾಕ್ಕೊಟ್ಟವಳೆ. ಒಳ್ಳೆ ತಂಬ್ಲೈನ್ ಇದು ಮಾಡೋದು ಸಿಕ್ಕೋದು ನನಗೆ. ಅವರು ಮೀಶೋದಲ್ಲಿ ಮಾಮೂಲಿ ಹಿಂಗೆ ಬಟ್ಟೆ ಎಲ್ಲ ತರಿಸ್ಕೊಂಡು ಪ್ರಮೋಷನ್ ಮಾಡ್ತಾರೆ ನೋಡಿದ್ರೆ ಆ ಥರ ಮಾಡ್ತಾರೆ. ನೀವು ನಾನು ಇನ್ಸ್ಟಾಗ್ರಾಮ್ ಪೇಜ್ ತಗೋದ್ರೆ ನೋಡ್ರಿ ಗೊತ್ತಾಗುತ್ತೆ ಅವರು ಏನು ಮಾಡ್ತಾರೆ ಅಂತ. ನನಗೆ ಎಷ್ಟೊಂದು ನಾನು ಟ್ಯಾಗ್ ಮಾಡಿದ್ದಾರೆ. ಹೋಗಿ ಅವರು ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರು ಲಿಂಕ್ ಕಳಿಸ್ಕೊತಾರೆ. ಹೋಗಿ ಎಲ್ಲನೂ ಸೆಲೆಕ್ಷನ್ ಮಾಡ್ಕೊಂಡು ನೀವು ತೊಗೊಂಡವರಿಗೆ ಸಪೋರ್ಟ್ ಮಾಡಿ. ಓಕೆ, ಬೆಳೆಯೋರಿಗೆ ಸಪೋರ್ಟ್ ಮಾಡಬೇಕು. ಹೌದಾ? ಬೆಳೆಯೋದು ನನಗೆ ಎಷ್ಟು ಚೆನ್ನಾಗಿ ತಂಬ್ಲೈನ್ ಮಾಡ್ಕೊಡ್ತಾರೆ ಅಂದರೆ ನಾನು ತಂಬ್ಲೈನ್ ಮಾಡ್ಕೊಡ್ತೀನಿ. ನಾನು ಮಾಡೋದು ಒಂದೇ ಕೆಲಸ, ಅವ್ರು ಟ್ಯಾಗ್ ಮಾಡೋದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೇ ಹೋಯ್ತು. ಒಂದು 15 ಒಬ್ಬಟ್ಟು ಆಗ್ತದೆ. ಅಯ್ಯೋ 15, 20, ಆಮೇಲೆ 30, ಆಮೇಲೆ 50 ಹಂಗೆ ಆಗ್ತಾ ಇರ್ತದೆ. ಸೊ ಗೈಸ್ ಬನ್ನಿ, ಈಗ ಒಬ್ಬಟ್ಟಿನ ಹೂರ್ಣ ಆಯಿತು. ಒಬ್ಬಟ್ಟಿನ ಹೂರ್ಣ ಆಯಿತು. ಈಗ ಏನು ಮಾಡಿದಿರಿ ನೋಡಿ, ಇದು ಇಷ್ಟು ಒಬ್ಬಟ್ಟಿನ ಹೂರ್ಣ ಆಯಿತು. 15 ಒಬ್ಬಟ್ಟಂತೂ ಮಿನಿಮಮ್ ಆಗೇ ಆಗ್ತದೆ. ಒಬ್ಬಟ್ಟು ಎಷ್ಟು ಗೊತ್ತಾ, 1/4 ಗಂಟೆಲಿ ಒಬ್ಬಟ್ಟು ಆಗ್ತದೆ. 15 ಒಬ್ಬಟ್ಟು ಆಗುತ್ತಂತೆ. ಆಮೇಲೆ ಒಬ್ಬಟ್ಟು ಮಾಡ್ಬೇಕಾದ್ರೆ ತೋರಿಸ್ತೀನಿ. ಒಂದು ಅರ್ಧ kg ಹೂವನ್ನ ಕಟ್ಬಿಟ್ಟು ನಮಗೊಂಚೂರು ಟೇಸ್ಟ್ ಕೊಟ್ಟು ತಿನ್ನುವ. ನೀನು ತಿಂತೀಯ ಬಿಡು. ಬಿಸಿ ಬಿಸಿ ದಿಕ್ಬೇಡ. ಅಯ್ಯೋ ಹೆಂಗೈತೆ ಈ ಕೈ ಇಕ್ಕು. ಇದೇನು ತೊಳ್ಕೊಂಡು ಕೈಯಾಗಿ ತಿಂತೀಯೋ? ಚೆನ್ನಾಯ್ತಾ? ಸೀನೆ ಇಲ್ಲ ನೋಡಿ. ನಿಮ್ಮ ಬಾಯೆಲ್ಲ ಇಸಾಗಿರ್ಬೇಕು ನೋಡಿ. ಬನ್ನಿ ಗೈಸ್, ಆಮೇಲೆ ಒಬ್ಬಟ್ಟು ಮಾಡ್ಬೇಕಾದ್ರೆ ಈಗ ಇಷ್ಟು ಹೂವು ಕಟ್ಬಿಟ್ಟು ಒಳಗಿನ ಅರ್ಧ kg ಹೂವು ಯಾವನ್ನ ಕಟ್ಬಿಟ್ಟು ತೊಟ್ಟಕ್ಕೆ ಬಂದಿದ್ದೀನಿ. ನಾನೇ ತೊಟ್ಬೇಕಂತೆ. ಈಗ ನೋಡಿ, ಇದೇನು ಕನಕ ರೆಡಿ ಆಗೈತೆ. ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗೈತೆ. ಮತ್ತು ಇಲ್ಲಿ ನೋಡಿ ಹೂರ್ಣ ನೋಡಿ, ಇಲ್ಲಿ ಹೆಂಚ್ಕಾಯಿ ಇಟ್ಟಿದ್ದೀನಿ. ಇಲ್ಲಿ ತೊಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಈಗ ತೊಟ್ಟು ನಮ್ಮ ಅಮ್ಮಂಗೆ ವರಮ್ಮ ಒಂಚೂರು ವೀಡಿಯೋ ಮಾಡಿಕೊಡು. ತೊಟ್ಟು ನೋಡಿ ತಕೊಳ್ಳಿ. ಹಾಲು ಈಗ ಕಲ್ಸಿಕ್ಕಿರ ಕನಕಲ್ಲಿ ಒಂಥರ ಒಣಗ್ದಂಗೆ ಆಗ್ತೈತಿ. ಕನಕ ಈಗ ಕಲ್ಸಿಕ್ಕಿರೋದು ಅಲ್ಲೇ ಒಣಗ್ದಂಗೆ ಆಗ್ತೈತಿ. ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಎದ್ಗಾಳಿ ಹಿಂಗೆ ಹಾಕೊಂಬೇಕು. ಈಗ ತೊಟ್ಟಾದ್ಮೇಲೆ ತೋರಿಸ್ತೀನಿ. ನಾನೇ ವಿಡಿಯೋ ಮಾಡ್ಕೊಂಡು ನಾಳೆ ತೊಡ್ತೀನಿ ಅಂದರೆ ಆಗಲ್ಲ. ಮೊದಲನೇ ಒಬ್ಬಟ್ಟು ವಿಡಿಯೋ ಹೆಂಗೆ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಟ್ಟು ಮಾಡ್ತಾಯಿ ಇಲ್ಲಿ ಸಕ್ಕತ್ತಾಗಿ ಬಂತು. ಮಾಡಿದೆ 4 ಒಬ್ಬಟ್ಟು ಆಯಿತು. ಈಗ ಬಂದು ನಿಮ್ಮ ಅಮ್ಮಂಗೆ ಸಕ್ಕತ್ತು ಹೊಟ್ಟೆಸ್ತಂತೆ. ಒಬ್ಬಟ್ಟನ್ನ ಹಾಕ್ಕೊಡೋಣ. ಅಮ್ಮಂಗೆ ಸಿಕ್ಕಾಪಟ್ಟೆ ಹೊಟ್ಟೆಸ್ಬಿಟ್ಟೈತಂತೆ. ಈಗ ಒಬ್ಬಟ್ಟು ಹಾಕ್ಕೊಡುವ. ಸುಟ್ಟ ತಗೊಳ್ಳಿ. ಇದೇನು ಎಲ್ಲ ಹಿಂಗೆ ಸೀಸಿದೆಯಾ? ಬನ್ನಿ ಗೈಸ್, ಸೀದಾ ಊಟ ಹಾಕ್ತೀವಿ ಒತ್ತೀವಿ. ತುಪ್ಪ ಎಲ್ಲಿ ಉದ್ರಾಗ್ಬಿಡ್ತದೆ. ಎಷ್ಟು ಸಾಫ್ಟ್ ಆಗೋದಲ್ಲ, ಇಷ್ಟೊಂದು ಸೀಸ್ಬಾರ್ದಿತ್ತು. ಹಿಡ್ಕೊಳ್ಳಿ, ಇದನ್ನ ಹಿಡ್ಕೊಳ್ಳಿ. ಬಿದೋಗ್ತದೆ, ಹಿಡ್ಕೊಳ್ಳಮ್ಮ. ಮೂದೇವಿ. ನೋಡಿ ಗೈಸ್, ಈಗ ತುಪ್ಪ ಹಾಕೊಂಡು ನೋಡಿ. 1000 ತುಂಬ ಇದೆ. ತುಪ್ಪ ಖಾಲಿ ಮಾಡೈತಿ.
ನೀನೇನು ತಿನ್ನಲ್ಲ ನಡಿಯೇ. ಬನ್ನಿ ಗೈಸ್ ಈಗ ನಾವು ಹಾಕೊಂಬರೋಣ. ಒಂದೊಂದು ಕಿತ್ತೋಯ್ತು ಆದ್ರೂ ಪರವಾಗಿಲ್ಲ ಮಾಡಿದ್ದೀನಿ. ಸಾಕು ಒಂದು ತಿನ್ನೋಣ. ಇರೋ ಸಿಹಿ ತಿನ್ನಬಾರ್ದು. ಚೆನ್ನಾಗಿ ಒಬ್ಬಟ್ಟು ನೋಡ್ರಿ ಸಾರು ಬಿಡ್ಕೊಂಡ್ರದ ಹಿಂಗೇನಾದ್ರು ಹೊಟ್ಟೆ ಹೋಯ್ನ ತುಪ್ಪ ಇದ್ರ ಮ್ಯಾಗ ಹಾಕಿರ್ತೀರ ನಾನು ಬಿಡ್ಕೊಂತ. ಫೋಟೋ ತೆಗಿ ಒಂದು. ಇರು ಹಿಂಗೆ ಕಿತ್ತೋಗೈತಿ ಇದು ಹಾಕತ್ತಾಗ ಆಮೇಲೆ ತಕ್ಕೋಬೇಕು. ಇದು ಕಿತ್ತೋಯ್ತು. ಸಿಕ್ಕೋಳೆ ತಕ್ಕ ನೋಡಿ ಫೋಟೋಗೋಸ್ಕರ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಹಾಕೊಂಡೆವಾ. ಬನ್ನಿ ಈಗ ತಿನ್ನೋಣ. ಯಾರೋ ನಾನು ಹೆಲ್ಪ್ ಕೇಳ್ತವ್ರೆ, ಏನು ಮಾಡೋದಂತ ನೋಡ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಹೇಳಿ ಪಕ್ಕ ಹೋಗಿರುತ್ತೆ. ನಮ್ಮ ಅಪ್ಪಂಗೆ ಹೋದ್ರೆ ಇನ್ನೂ ಹೋಗಿರುತ್ತೆ. ಅವ್ರು ಕೇಳ್ತಿರೋದು ನನಗೆ ಅಡ್ರೆಸ್ ಎಲ್ಲಿ ಅಂತಲೇ ಗೊತ್ತಿಲ್ಲ. ನೋಡಿದ್ರಲ್ಲ, ಒಬ್ಬಟ್ಟು ತಿಂದಿದ್ದಾಯಿತು, ಊಟನೂ ಆಯಿತು, ಮೊಸಪ್ಪು ಅನ್ನ ಇತ್ತು, ಮೊಸಪ್ಪು ಅನ್ನನೂ ತಿಂದಿದ್ದಾಯಿತು. ಈಗ ಟೈಮ್ ಬಂದು ಎಷ್ಟು ಗೊತ್ತಾ, ಅಲ್ಲಿ 10:34. ಹೂವು ಆವಾಗಲೇ 10 ಗಂಟೆಗೆ, ಅದು ಅರ್ಧ ಗಂಟೆಗೆ ಅದನ್ನ ಆಫ್ ಮಾಡಮ್ಮ. ಅರ್ಧ ಗಂಟೆಗೆ ಒಬ್ಬಟ್ಟು ಮಾಡ್ಕೊಂಡು ತಿಂದಿದ್ದಾಯಿತು. ಒಬ್ಬಟ್ಟು ರೆಸಿಪಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಒಬ್ಬಟ್ಟು ಮಾಡಿ ತಿಂದ್ಬಿಟ್ಟು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತಿನ ಡೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.